ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬನ್ ದೋಸೆ. ಉದ್ದಿನ ಬೇಳೆನ ಹಾಕ್ದಲೇ, ಅನ್ನ ರುಬ್ಬ ಹಾಕ್ದಲೇ, ಸೋಡಾ ಪುಡಿನ ಸ್ವಲ್ಪನೂ ಬಳಸ್ದಲೇ ತುಂಬ ಸಾಫ್ಟಾಗಿರುವಂತಹ, ಹತ್ತಿಯಷ್ಟು ಮೃದುವಾಗಿರುವಂತಹ ಬನ್ ದೋಸೆನ ಮಾಡ್ಕೊಳ್ಬೋದು. ಇದು ಒಂದಿನ ಇಡೀ ಇಟ್ರೂ ಇಷ್ಟೇ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಈ ಬನ್ ದೋಸೆ ಮಾಡ್ಕೊಳ್ಳೋದಕ್ಕೆ 2 ಬಟ್ಲ ದಪ್ಪಕ್ಕಿನ ತೊಗೊಂಡಿದ್ದೀನಿ, ಅಂದರೆ ರೇಷನ್ ಅಕ್ಕಿ, ಒಂದು ಅರ್ಧ ಬಟ್ಲ ಅವಲಕ್ಕಿ, ಒಂದು 2 ಸ್ಪೂನ್ ಸಬ್ಬಕ್ಕಿ, ಹಾಗೆ ಒಂದು 2 ಸ್ಪೂನ್ ಮೆಂತ್ಯನ ತೊಗೊಂಡು ನೀರಿನಲ್ಲಿ ಒಂದು 2-3 ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ತೊಳ್ಕೊಳ್ತೀವೋ ಅಷ್ಟು ವೈಟ್ ಕಲರ್ ಬರುತ್ತೆ ಬನ್ ದೋಸೆ, ಹಾಗೆ ಸಾಫ್ಟಾಗೂ ಆಗುತ್ತೆ. ಇದನ್ನು ಮುಳುಗೋವಷ್ಟು ನೀರು ಹಾಕಿ ನಾನು ಬೆಳಗ್ಗೆ 10 ಗಂಟೆಗೆ ಇದನ್ನು ನೆನೆಸಿಡ್ತಿದ್ದೀನಿ. ನೆನೆಸಿಟ್ಬಿಟ್ಟು ಸಂಜೆ ತನಕ ನೆನೆಸಿ ಸಂಜೆ 5 ಗಂಟೆಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸಂಜೆ 5 ಗಂಟೆ ಆಗಿದೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ತೆಂಗಿನಕಾಯಿನ ತೊಗೊಂಡು ನೀರು ಹಾಕ್ದಲೇ ಹಾಗೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ನೆನೆಸಿರುವಂತಹ ಅಕ್ಕಿ, ಸಬ್ಬಕ್ಕಿ, ಮೆಂತ್ಯನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ರುಬ್ಕೋಬೇಕಾದ್ರೆ ಒಂದು ವಿಷಯ ಏನಂದರೆ, ಇದು ತುಂಬ ನುಣ್ಣಗೆ ರುಬ್ಕೋಬೇಕು, ಹಾಗೆ ಗಟ್ಟಿಯಾಗಿರಬೇಕು ಹಿಟ್ಟು. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿ ತೆಳುವಾಗಿ ಮಾಡ್ಕೊಳ್ಬಾರ್ದು. ಇಡ್ಲಿ ಹಿಟ್ಟಿನದಕ್ಕೆ ರುಬ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಎಲ್ಲ ನೆನೆಸಿರೋಂಥ ಅಕ್ಕಿನೆಲ್ಲ ನಾನು ಇದೇ ಥರ ರುಬ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ, ಇವಾಗ ಸಂಜೆ 5-5:30 ಆಗಿದೆ. ಇದನ್ನು ಉಪ್ಪನ್ನು ಸೇರಿಸಿ ಮುಚ್ಚಿ ಇಡ್ತಾ ಇದ್ದೀನಿ. ಇದನ್ನು ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ತಿಂಡಿಗೆ ಮಾಡ್ಕೊಳ್ತಿದ್ದೀನಿ. ನೀವು ಇಡ್ಲಿ ದೋಸೆಗೆ ಹೇಗೆ ಎಂದಿನ ದಿನ ಸಂಜೆ ರುಬ್ಬಿಡ್ತೀರೋ ಅದೇ ಥರ ನೆಕ್ಸ್ಟ್ ಡೇ ನಾನು ಇದನ್ನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸ್ವಲ್ಪನೂ ಸೋಡಾ ಪುಡಿ ಹಾಕಿಲ್ಲ, ಏನು ಉದ್ದಿನ ಬೇಳೆ ಹಾಕಿಲ್ಲ, ಅನ್ನ ರುಬ್ಬ ಹಾಕಿಲ್ಲ, ಅಂದ್ರೂ ಎಷ್ಟು ಚೆನ್ನಾಗಿ ಹಿಟ್ಟು ಪರ್ಮೆಂಟ್ ಆಗಿದೆ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಉಬ್ಬಿ ಬಂದರೆ ಬನ್ ದೋಸೆ ತುಂಬ ಸಾಫ್ಟಾಗಿ ಬನ್ ಥರನ ಊದ್ಕೊಳ್ಳುತ್ತೆ. ಬನ್ ದೋಸೆ ಮಾಡ್ಕೊಳ್ಳೋದಕ್ಕೆ ಈ ಥರ ಬಾಣಲಿನ ತೊಗೋಬೇಕು. ನೀವು ತವ ಮೇಲೆ ತೊಗೊಂಡ್ರೆ ತೆಳುವಾಗಿ ಬರುತ್ತೆ. ಈ ಥರ ಚಿಕ್ಕ ಬಾಣಲಿ ಗುಂಡಿಗಿರುತ್ತಲ್ಲ, ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು 2 ಸೌಟು ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ದೊಡ್ಡ ಸೌಟಾದರೆ 1 ಸೌಟ್ ಹಾಕ್ಕೊಳ್ಳಿ, ಚಿಕ್ಕ ಸೌಟಾದರೆ ಒಂದು 2 ಸೌಟ್ ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಟು ಇದನ್ನು ಆದಷ್ಟು ಸಿಮ್ ಊರಿನೇ ಬೇಯಿಸ್ಕೊಳ್ಬೇಕು. ಒಂದು ಸೈಡು ಬನ್ ದೋಸೆ ಬೆಂದಿದೆ, ಇನ್ನೊಂದು ಸೈಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇಲ್ಲಿ ಆದಷ್ಟು ಸಿಮ್ ಅಂದರೆ ಲೋ ಫ್ಲೇಮಲ್ಲೇ ಉರಿನ ಇಟ್ಕೊಂಡು 2 ಸೈಡನ್ನ ದೋಸೆನ ಬೇಯಿಸ್ಕೋಬೇಕು. ಸ್ವಲ್ಪ ನಾವು ದಪ್ಪ ಹಾಕ್ಕೊಂಡಿರೋದ್ರಿಂದ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ಆಗ ಸಾಫ್ಟಾಗಿ ಇರುತ್ತೆ. ನೋಡಿ, ಮತ್ತೊಂದು ದೋಸೆನ ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಈ ಸೌಟಲ್ಲಿ 2 ಸೌಟ್ ಹಾಕ್ಕೊಂಡಿದ್ದೀನಿ. ಮುಚ್ಚಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡು ಈಗ ತಿರುಗಿಸಿ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಬಾಣಲಿಗೆ ಎಲ್ಲೂ ಅಂಟ್ಕೊಂಡಿಲ್ಲ, ಸ್ವಲ್ಪನೂ ಕಿತ್ತೋಗಿಲ್ಲ. ಎಷ್ಟು ಚೆನ್ನಾಗಿ ಬನ್ ಥರನೇ ಶೇಪ್ ಇದೆ. ಬ್ರೆಡ್ಡು ಬನ್ಗಿಂತನೂ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದ್ಸಲ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹಾಕಿದ್ರೂ ಇದು ಇಷ್ಟೇ ಸಾಫ್ಟಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಒಂದೊಳ್ಳೆ ಹೆಲ್ತಿ ರೆಸಿಪಿ. ನಾವು ಸೋಡಾ ಉದ್ದಿನಬೇಳೆ ಬಳಸ್ತಲೇ ಇರೋದ್ರಿಂದ ತುಂಬ ಆರೋಗ್ಯಕರವಾದ ರೆಸಿಪಿ ಇದು. ನಾನಿವತ್ತು ಬನ್ ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಟೊಮೊಟೊ ಚಟ್ನಿನೂ ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಚಟ್ನಿ, ಹಾಗೆ ಯಾವುದೇ ಕರಿನೂ ಸಹ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿರುತ್ತೆ. 2 ತಿಂದರೆ ಸಾಕು, ತುಂಬಾ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. Thank you for watching.